ಹಲೋ ನಮಸ್ಕಾರ ಎಲ್ಲರಿಗೂ. ಭಾಳ ದಿನಗಳ ನಂತರ ಮತ್ತೊಂದು ಒಂದು ಸಣ್ಣ ಗ್ಯಾಪ್ನ ನಂತರ ಒಂದು ವಿಶ್ಲೇಷಣೆಯೊಂದಿಗೆ ಇವತ್ತು ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವಿನ ಒಂದು ಪ್ರತಿಷ್ಠಿತ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಬಗ್ಗೆ ಮಾತಾಡಲಿಕ್ಕೆ ನಾನು ಇವತ್ತೇ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಒಂದು ವಿಶ್ಲೇಷಣೆ ಜೊತೆಗೆ ಇವತ್ತು ಪ್ಲಸ್ ಆರ್ ಮೈನಸ್ ಅಂತ ಏನು ನಾವು ಕರಿತೇವಲ್ಲ ಕ್ರಿಕೆಟಲ್ಲಿ, ಯಾವುದು ನಮಗೆ ಟೀಮ್ ಇಂಡಿಯಾಗೆ ಒಂದು ವರದಾನ ಅಂತ ಹೇಳ್ತೀವಿ ಅಥವಾ ಯಾವುದು ವೀಕ್ನೆಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಪ್ರಥಮವಾಗಿ ಈ ಚಾಲೆಂಜಸ್ ಏನಿದೆ ಆಸ್ಟ್ರೇಲಿಯಾದಲ್ಲಿ ಅದು ಅಷ್ಟು ಈಸಿಯಾಗಿರ್ತಕ್ಕಂಥ ಅಲ್ಲ. ಇಟ್ಸ್ ಬಿನ್ ಟಫ್. ಇದು ಎಕ್ಸ್ಟ್ರಾ ಎಫರ್ಟೇ ಬೇಕು, ಎಕ್ಸ್ಟ್ರಾ ಪ್ರಾಕ್ಟೀಸ್ ಬೇಕು, ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಬೇಕಂತಲೇ ಹೇಳ್ತೀನಿ. ಅದ್ರ ಜೊತೆಯಲ್ಲೇ ನಾವು ಇಲ್ಲಿ ನೋಡ್ತಕ್ಕಂತಹ ಒಂದು ವಾತಾವರಣ ನೋಡಿದರೆ ಆಸ್ಟ್ರೇಲಿಯಾದ ಫೇವರಿಸಮ್ ಆಗಿದೆ. ಯಾಕಂತಂದರೆ ದ ಇಂಡಿಯನ್ಸ್ ಕೀ ಬ್ಯಾಟರ್ಸ್ಗಳೇನಿದ್ದಾರೆ ಸ್ವಲ್ಪ ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದಾರೆ. ಅದು ಯಾರು ಅಂತ ನಾವು ನೋಡೋದಾದರೆ ದ ಕಿಂಗ್ ಕೊಹ್ಲಿ ಅಂತ ನಾವೇನು ಕರಿತೀವಿ ಕ್ರಿಕೆಟಲ್ಲಿ, ಸದ್ಯಕ್ಕೆ ಅವರು ಅಂಥ ಒಂದು ಫಾರ್ಮಲ್ಲಿಲ್ಲ. ಬಟ್ ಲಯಕ್ಕೆ ನಾವು ಅವರು ಮರಳಿದ್ದು ಒಂದು ನೋಡೋದಾದರೆ, ನಾವು ಅವ್ರ ಲಯಕ್ಕೆ ಮರಳೋದಾದರೆ ಅದು ಆಸ್ಟ್ರೇಲಿಯಾದಂತಹ ಬಿಗ್ ಸ್ಟೇಜ್ಗಳು ಸೆಟ್ ಆಗಿವೆ, ಅವರಿಗೋಸ್ಕರನೇ ಸೆಟ್ ಆಗಿದೆ ಅಂತಲೇ ಹೇಳ್ತೀನಿ. ಪುನಃ ಅವರು ಫಾರ್ಮಿಗೆ ಬಂದರೆ ಆಸ್ಟ್ರೇಲಿಯಾಕ್ಕೆ ಅವರು ಕಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು KL ರಾಹುಲ್, ನಮ್ಮ ಕನ್ನಡಿಗರು ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ಬೇರೆ ಇರುತ್ತೆ. ಅವ್ರು ಆಡಿಲ್ಲ ಅಂತಂದರೆ ಎಲ್ಲರೂ ನೊಂದ್ಕೊಳ್ತಾರೆ. ಅದೇ ನಿಟ್ಟಿನಲ್ಲಿ ಅವರು ಕೂಡ ಒಂದು ಬ್ಯಾಡ್ ಫಾರ್ಮಲ್ಲಿದ್ದಾರೆ. ಅವರು ಔಟ್ ಆಗ್ತಕ್ಕಂಥ ರೀತಿ ಭಾಳ ಒಂದು ಸಿಲಿಯಾಗಿದೆ ಅಂತಲೇ ಹೇಳ್ಬೋದು. ಅವರು ಕೂಡ ನಮಗೆ ಅವರು ಕೂಡ ಒಂದು ಎಕ್ಸ್ಪ್ಯಾಕ್ಟರ್ ಅಂತಲೇ ಹೇಳ್ತೀನಿ ನಾನು. ಟೀಮ್ ಇಂಡಿಯಾಗೆ ಅವರು ಲಯಕ್ಕೆ ಮರಳಿದ್ದೆ ಅದರಲ್ಲಿ. ಅದೇ ರೀತಿ ನಾವು ರೋಹಿತ್ ಶರ್ಮಾ, ಹೌದು ಫಸ್ಟ್ ಟೆಸ್ಟಿಗೆ ಅವರು ಅಲಬೇರಾಗಿದ್ದಾರೆ. ಅದೇನೇ ಇದ್ದರೂ ಕೂಡ ಅವರು ಕೂಡ ರೀಸೆಂಟ್ ಟೈಮಲ್ಲಿ ಅಂಥ ದೊಡ್ಡ ಫಾರ್ಮಲ್ಲೇನೂ ಇಲ್ಲ. ಇವಿಷ್ಟು ಟೀಮ್ ಇಂಡಿಯಾಗೆ ಕಾಡ್ತಕ್ಕಿರ್ತಕ್ಕಂತಹ ಒಂದು ಕೆಲವೊಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಇದೆಲ್ಲದರನ್ನು ಹೊರತುಪಡಿಸಿ ನ್ಯೂ ಕೋಚಿಂಗ್ ಸ್ಟಾಫ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಬಂದಿರತಕ್ಕಂಥ ದ್ರೋಣಾಚಾರ್ಯ, ಗೌತಮ್ ಗಂಭೀರ್ ಬಗ್ಗೆ ನಾವು ಕೊಂಚ ಮಾತಾಡೋದಾದರೆ, ಅವರು ಕೋಚರ್ ಒಂದು ಫ್ರಾಂಚೈಸ್ ಕ್ರಿಕೆಟನ್ನು ನಡೆಸೋದ್ರಲ್ಲಿ ನಮಗೆ ಅವರು ಯಶಸ್ವಿಯಾಗಿರ್ಬೋದು. ಅದು ಟೀಮ್ ಇಂಡಿಯಾಗೆ ಬಂದಾಗಿಂದ ಅವರು ಸಾಕಷ್ಟು ಏರಿಳಿತಗಳನ್ನು ನೋಡಿದ್ದಾರೆ. ಅದರಲ್ಲೂ ಶ್ರೀಲಂಕಾದಕ್ಕೆ ಹೋಗಿ ಒಂದು ಸೋತಿರ್ತಕ್ಕಂಥ ಏಕದಿನ ಸರಣಿ ಆಗಿರ್ಬೋದು, ತವರು ನೆಲದಲ್ಲಿ ಸೋತಿರ್ತಕ್ಕಂತಹ ನ್ಯೂಜಿಲೆಂಡ್ ಸೀರೀಸ್ ಆಗಿರ್ಬೋದು, ಇವೆಲ್ಲವನ್ನು ಗಮನಿಸಿದಾಗ ಅವ್ರ ಕೋಚಿಂಗ್ ಸ್ಥಾನವೂ ಕೂಡ ತೂಗುಗತಿಯಲ್ಲಿದೆ. ಬಟ್ ಹೊಸ ಐಡಿಯಾಗಳೊಂದಿಗೆ ಈ ಒಂದು ಆಸ್ಟ್ರೇಲಿಯಾ ನೆಲದಲ್ಲಿ ಹೊಸತನದ ಒಂದು ಹುರಿದುಂಬಿಸುವಿಕೆ ಪ್ಲೇಯರ್ಸ್ಗಳ ನಡುವೆ ಮಾಡಿದ್ದೇ ಆದಲ್ಲಿ ಸ್ವಲ್ಪ ಟೀಮ್ ಇಂಡಿಯಾಗೆ ಫಲಿತಾಂಶದಲ್ಲಿ ಟೀಮ್ ಇಂಡಿಯಾ ಪರವಾಗಿ ನಾವು ನೋಡ್ಬೋದು. ಇನ್ನು ಆಸ್ಟ್ರೇಲಿಯಾ ಸ್ಟ್ರೆಂತನ್ ಅಂತ ನೋಡಿದ್ರೆ, ಆಲ್ವೇಸ್ ನಾನು ಹೇಳ್ತೀನಲ್ಲ, ಅವ್ರ ಹೋಮ್ ಅದು, ಅವರಿಗೆ ಅಲ್ಲಿಯ ಒಂದು ವಾತಾವರಣ ಭಾಳಷ್ಟು ಸೆಟ್ ಆಗಿರುತ್ತೆ. ಅದ್ರ ಜೊತೆಯಲ್ಲೇ ಅವರು ಅಲ್ಲಿ ದ ಫಾಸ್ಟ್ ಬೌಲಿಂಗ್ ಯೂನಿಟ್ ಏನಿದೆ, ದೇರ್ ಮೋರ್ ಸ್ಟ್ರೆಂತ್. ಅದು ದ ಸ್ಟಾರ್ಕ್ ಆಗಿರ್ಬೋದು, ಹೆಜಲ್ವುಡ್ ಆಗಿರ್ಬೋದು, ಕಮಿನ್ಸ್ ಆಗಿರ್ಬೋದು, ಅವರ ವಿಕೆಟ್ಸ್ ಅಂಕಿಅಂಶಗಳನ್ನು ನಾವು ನೋಡಿದರೆ ಅವರೆಲ್ಲ ರೆಕಾರ್ಡ್ಸ್ಗಳೇ ಹೇಳುತ್ತೆ ದೇ ಆರ್ ಡೆಡ್ಲಿ ಡೇಂಜರಸ್ ಟು ಇಂಡಿಯನ್ ಬ್ಯಾಟರ್ಸ್ ಅಂತ. ಸೊ ಇದು ಕೂಡ ಒಂದು ಚಾಲೆಂಜಸ್ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಯೂನಿಟಲ್ಲಿ ನೋಡಿದಾಗ ದ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳಾದಂತಹ ಲಬುಷನ್ ಆಗಿರ್ಬೋದು, ಸ್ಟೀವ್ ಸ್ಮಿತ್ ಆಗಿರ್ಬೋದು, ಇವರು ಕೂಡ ಎಲ್ಲ ರೀತಿಯಿಂದಲೂ ಟೀಮ್ ಇಂಡಿಯಾ ಬೌಲರ್ಗಳಿಗೆ ಕಾಡುವಂತಹ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆ ಎಲ್ಲ ಆಲ್ರೌಂಡರ್ಸ್ಗಳ ಒಂದು ನಾವು ಪಟ್ಟಿಯನ್ನು ನೋಡಿದಾಗ ಅಲ್ಲಿ ಮಿಚೆಲ್ ಮಾರ್ಷ್ ಬರ್ತಾರೆ. ಟ್ರಾವಿಸ್ ಹೆಡ್ ಕೂಡ ಪಾರ್ಟ್ ಟೈಮ್ ಬೌಲಿಂಗ್ ಮಾಡ್ತಾರೆ ಸ್ಪಿನ್. ಬಟ್ ಮಿಚೆಲ್ ಮಾರ್ಷ್ ಆ್ಯಂಡ್ ಟ್ರಾವಿಸ್ ಹೆಡ್ ಕೂಡ ಸ್ವಲ್ಪ ಟೀಮ್ ಇಂಡಿಯಾಗೆ ಕಷ್ಟವನ್ನು ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಹೇಳ್ತೇನೆ. ಇವೆಲ್ಲವನ್ನು ಭೇದಿಸಬೇಕಂತಂದರೆ ಟೀಮ್ ಇಂಡಿಯಾ ಕಾನ್ಫಿಡೆನ್ಸನ್ನು ಯಾವತ್ತೂ ಕಮ್ಮಿ ಮಾಡ್ಕೊಬಾರ್ದು. ಮತ್ತು ಹೈಯೆಸ್ಟ್ ಲೆವೆಲ್ ಅವ್ರೇನು ಕೊಡ್ತಾರೆ ಆ ಫೀಲ್ಡಲ್ಲಿ ಅದು ಅತ್ಯುತ್ತಮವಾಗಿರಬೇಕು ನಾಳಿನ ಪಂದ್ಯದಲ್ಲಿ. ಅದೇ ನಿಟ್ಟಿನಲ್ಲಿ ಎಲ್ಲ ಟೀಮ್ ಕೂಡ ಕೋರ್ ಆಗಿ ಸಪೋರ್ಟ್ ಮಾಡಿ ನಾಯಕನ ಒಂದು ನಿರ್ಧಾರಕ್ಕೆ ಬದ್ಧರಾಗಿ ಗ್ರೌಂಡಲ್ಲಿ 100% ಎಫರ್ಟನ್ನು ಹಾಕಿದ್ದೇ ಆದಲ್ಲಿ ಈ ಒಂದು ಫಸ್ಟ್ ಪಂದ್ಯದ ಫಲಿತಾಂಶ ಟೀಮ್ ಇಂಡಿಯಾ ತನ್ನ ಪಾಲಿಗೆ ತನ್ನ ಮಡಿಲಿಗೆ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಫಸ್ಟಿಗೆ ಆತ್ಮವಿಶ್ವಾಸನ ಕಳ್ಕೊಂಡು ಆದರೆ ಫಸ್ಟ್ ಟೆಸ್ಟ್ ಅವ್ರ ಫಸ್ಟ್ ಡೇ ಅಂತ ಹೇಳಿದ್ರೆ ಅದು ಕೊಂಚ ನಿರಾಸೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನೂ